ನನ್ನ ಆತ್ಮೀಯ ವೀಕ್ಷಕರಿಗೆ ನನ್ನ ಅನಂತ ಪ್ರಣಾಮಗಳು. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಕಾವ್ಯ ಅವರಿನ ಶನಿವಾರದಿಂದ ಈಚೆಗೆ ಹೆಚ್ಚು ಕಮ್ಮಿ ರವಿವಾರದಿಂದ ಈಚೆಗೆ ನೋಡ್ತಾ ಇದ್ರ ಸುದೀಪ್ ಅವರ ಹೇಳಿದಂತ ಮಾತು ಅವರ ತಲೆ ಒಳಗೆ ಹೋಗಿ ಅವರ ಬುದ್ಧಿಯನ್ನ ಬ್ಲಾಕ್ ಮಾಡಿದೆ ಅಂತ ಕಂಡು ಬರ್ತಾ ಇದೆ. ಅವರ ಬುದ್ಧಿ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಕಾರಣ ಏನಂದ್ರ ಹೃದಯವಂತಿಕೆ ಬುದ್ಧಿವಂತಿಕೆಗಿಂತಲೂ ಹೆಚ್ಚಿಂದು ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಕಾವ್ಯ ಅವರ ಹತ್ರ ಹೃದಯವಂತಿಕೆ ಅನ್ನೋದು ಇತ್ತು ಅಂದ್ರ ಖಂಡಿತವಾಗ್ಲೂ ಅವರು ಬೇರೆ ಯಾರು ಏನೇ ಹೇಳಿದ್ರು ಕೂಡ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಇರಲಿಲ್ಲ. ಸ್ವತಃ ಮನೆಯೊಳಗ ತಾಯಿ ಮತ್ತು ತಮ್ಮ ಹೇಳಿ ಹೋದರೂ ಕೂಡ ಅವರನ್ನೂ ನಂಬದೆ ತಾನೇ ಬಹಳಷ್ಟು ಜಾಣೆ, ತನಗೆಲ್ಲವೂ ಅರ್ಥ ಆಗ್ತದ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಅವರು ತಪ್ಪು ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ. ಅನಾವಶ್ಯಕವಾಗಿ ಗಿಲ್ಲಿಯವರಿಂದ ದೂರ ಅಡ್ಡಾಡ್ತಾ ಇದ್ದಾರೆ. ಗಿಲ್ಲಿಯವರು ಏನೇ ಮಾಡಿದ್ರು ಕೂಡ ಅವರು ಸ್ಟ್ರಾಟಜಿ ಮಾಡ್ತಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಒಳಗಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ತಮ್ಮ ಲಾಭಕ್ಕೋಸ್ಕರ ಮಾಡ್ತಾರ ಅನ್ನುವಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಅವರಿದ್ದಾರೆ. ಗಿಲ್ಲಿ ಇಲ್ಲಿವರೆಗೂ ನನ್ನನ್ನು ಬಳಸಿಕೊಂಡು ತಾನು ಬೆಳೆದ ಅಂತ ಅನ್ನುವಂಥ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆದರೆ ಗಿಲ್ಲಿಯವರಿಂದನೂ ತನಗ ಸಹಾಯ ಆಗಿದೆ ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ನಮ್ಮ ಕಾವ್ಯ ಅವರಿಗೆ ಮೂಡ್ತಾ ಇಲ್ಲ. ತಮ್ಮಿಂದ ಅವರಿಗೆ ಲಾಭ ಆಗಿರಬಹುದು, ಅದಕ್ಕಿಂತಲೂ ಹೆಚ್ಚು ಅವರಿಂದ ತಮಗೆ ಆಗಿದೆ ಅನ್ನುವಂಥ ಸಾಮಾನ್ಯ ಜ್ಞಾನ ಅವರಿಗೆ ಇಲ್ಲ ಅಂದ ಮೇಲೆ ಅವರ ಮನಸ್ಸಿಗೆ ಬಹಳ ಘಾಸಿಯಾಗಿದೆ. ವಿನಾಕಾರಣ ಅವರು ದ್ವಂದ್ವದಲ್ಲಿ ಸಿಲುಕಿಕೊಂಡು ಯಾವ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಒಳಗೆ ಅವರು ಬಂದು ನಿಂತು ಬಿಟ್ಟಿದ್ದಾರೆ. ಗಿಲ್ಲಿ ಅವ್ರನ್ನ ಮಾತನಾಡಿಸ್ತಾ ಇಲ್ಲ. ಯಥಾ ಪ್ರಕಾರ ಕನ್ನಡ ಕಲರ್ಸ್ ನ ಫ್ರೆಂಡ್ ಧನುಷ್ ಅವ್ರನ್ನ ಜಾಸ್ತಿ ಮಾತನಾಡಿಸ್ತಾ ಇದ್ದಾರೆ. ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಸ್ವತಃ ತಾಯಿ ತಮ್ಮ ಹೇಳಿದ್ರು ಕೂಡ ಗಿಲ್ಲಿಗೆ ಮನಸ್ಸು ನೋವು ಮಾಡಬೇಡ, ಗಿಲ್ಲಿಯನ್ನ ಗೋಳು ಹೊಯ್ಕೋಬೇಡ ಅಂತ ಸ್ವತಃ ತಾಯಿ ಹೇಳಿದ್ರು ಕೂಡ ಕೇಳದೆ ಇರ್ತಕ್ಕಂಥ ಈ ಮಗಳು ಬಿಗ್ ಬಾಸ್ ನಿಂದ ಮನೆಗೆ ಹೋದ ನಂತರ ಖಂಡಿತವಾಗ್ಲೂ ಇವರು ಬಹಳಷ್ಟು ಪಶ್ಚಾತ್ತಾಪವನ್ನ ಪಡ್ತಾರ, ಪಶ್ಚಾತ್ತಾಪವನ್ನ ಅನುಭವಿಸ್ತಾರ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಶತಸಿದ್ಧ. ಅವರಿಗೆ ಗಿಲ್ಲಿಯವರು ಯಾವ ಮಟ್ಟದಲ್ಲಿ ಹೊರಗಡೆ ಪ್ರಚಾರದಲ್ಲಿದ್ದಾರೆ, ಯಾವ ಲೆವೆಲ್ ನಲ್ಲಿದ್ದಾರೆ ಅನ್ನುವಂತ ಒಂದು ಸಾಮಾನ್ಯ ಸಣ್ಣ ಸುಳಿವು ಅವ್ರಿಗೆ ಗೊತ್ತಿಲ್ಲ. ಅವರ ತಿಳುವಳಿಕೆಗೂ ಅದು ನಿಲ್ಕೋದಿಲ್ಲ. ಹೀಗಾಗಿ ಕಾವ್ಯ ಅವರನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಮರುಕ ಆಗ್ತದೆ, ನೋವಾಗ್ತದೆ. ಕಾವ್ಯ ಮತ್ತು ಗಿಲ್ಲಿಯವರ ಬಗ್ಗೆ ಪ್ರೀತಿಯನ್ನ ಹೊಂದಿದಂತ ಬಹಳಷ್ಟು ಜನರಿಗೆ ಬಹಳ ನೋವಾಗ್ತಾ ಇದೆ. ಕಾವ್ಯ ಹೀಗೆ ಯಾಕೆ ಮಾಡ್ತಾ ಇದ್ದಾಳೆ, ಕಾವ್ಯ ಏನಾಗಿದೆ, ಅವಳಿಗೇನು ಹುಚ್ಚಿಡಿದಿದೆಯಾ ಅಂತ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನಿಜಕ್ಕೂ ಇದು ದುಃಖದ ಸಂಗತಿ. ಏನೂ ಮಾಡಕ್ಕಾಗಲ್ಲ. ಅದಕ್ಕ ಬುದ್ಧಿಯು ಬಲವೆಂದು ಹಿಗ್ಗಿ ಮಾತನಾಡಲು ಬೇಡ, ಕರ್ಮತ ಗುದ್ದಿ ಕೊಲ್ಲುವುದು ಸರ್ವಜ್ಞ. ಸರ್ವಜ್ಞನವರು ಹೇಳಿದಂತ ವಚನ 100ಕ್ಕೆ 100 ಸತ್ಯವಾದದ್ದು. ಬುದ್ಧಿಯು ಬಲವೆಂದು ಹಿಗ್ಗಿ ಮಾತನಾಡಲು ಬೇಡ, ಕರ್ಮತ ಗುದ್ದಿ ಕೊಲ್ಲುವುದು ಸರ್ವಜ್ಞ.
ಕಾವ್ಯ ಅವ್ರನ್ನ ಹೊರಗೆ ಹೋದ ನಂತರ ಅವ್ರ ಕರ್ಮ ಅವ್ರನ್ನ ಗುದ್ದಿ ಕೊಲ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಬೇರೆದವರಿಗೂ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.